ನಾನೀಗ ಕಿರಣ್ ಕುಮಾರ್ ಅವ್ರನ್ನ ಮಾತಾಡಿಸ್ತೀನಿ ನಾನು. ಕಿರಣ್ ಕುಮಾರ್ ಅವರೇ, ಈಗ ಟ್ರಂಪು ಕೆಲವರು ದಡ್ಡ ಏನು ಹುಚ್ಚುತನಗಳಿವೆಲ್ಲವೂ ಕೂಡ, ಇದೇನು ಈ ಮನುಷ್ಯ ಟ್ಯಾಕ್ಸ್ ಎಲ್ಲ ಈ ಥರ ಏರುಪೇರು ಮಾಡಿಬಿಟ್ಟ, ಇದು ಎಲ್ಲಿಗೆ ಹೋಗಿ ನಿಲ್ತಾ ಇದೆ ಅಮೆರಿಕಾ, ವೈಟ್ ಹೌಸ್ಗೆ ಬೆಂಕಿ ಹಚ್ಚಕ್ಕೆ ಹೋಗಿತ್ತು ಟ್ರಂಪ್ನ ಸೇನೆ ಅಂತ ಮನುಷ್ಯನ ಕರ್ಕೊಂಡು ಬಂದ್ಬಿಟ್ಟು ಅಮೆರಿಕಾ ಅಧ್ಯಕ್ಷನ ಮಾಡಿಬಿಟ್ರು. ಅಲ್ಲಿ ನೋಡಿದ್ರೆ ವಿದೇಶಿಯರನ್ನೆಲ್ಲ ಓಡಿಸಿ ಅಮೆರಿಕಾ ಫಸ್ಟು, ಅಮೆರಿಕನ್ ಫಸ್ಟು ಅಂತ ಹೇಳೋದು, ಅನುದಾನ ಕಡಿತ ಮಾಡೋದು, UN-ಗೆ ನಾನು ಸಹಾಯ ಮಾಡಲ್ಲ ಅಂತ ಹೇಳೋದು, ಬಡ ಮಕ್ಕಳು ಹಸಿಬಲ್ಲಿರೋರಿಗೆ ಔಷಧ ಕೊಡಬೇಕಾಗಿರೋ ಜಾಗದಲ್ಲಿ ನಾನು ಕೊಡಲ್ಲ ಅಂತ ಹೇಳೋದು. ಇದರ ಆಚೆಗೆ ಅಂತ ಬಂದಾಗ ಟ್ರಂಪ್ಗೆ ನಾನು ಇಡೀ ವಿಶ್ವ ನಾನು ಹೇಳ್ದಂಗೆ ಕೇಳಬೇಕು ಅನ್ನೋ ಭೂತ ಮೈ ಹೊಕ್ಕಾದ ಮೇಲೆ ರಷ್ಯಾ ಇದೇ ಯುಕ್ರೇನ್ ಅಂತ ಬಂದಾಗ ಅದೇ ಯುಕ್ರೇನ್ ಅದೇ ರಷ್ಯಾ ವಿಚಾರದಲ್ಲಿ ಬೈಡನ್ ನಿಲುವುಗಳೇ ಬೇರೆ ಆಗಿತ್ತು, ನೇಟೋ ನಿಲುವುಗಳೇ ಬೇರೆ ಆಗಿತ್ತು. ಟ್ರಂಪ್ ಬಂದ ತಕ್ಷಣ ಎಲ್ಲ ಉಲ್ಟಾ, ನಿನ್ನ ಗಣಿ ಬರೆದು ಬಿಡು, ನಿಂದು ಎಲ್ಲೆಲ್ಲ ಗಣಿಗಳಿದೆಯಲ್ಲ ಅದಿರು ಅವು ಎಲ್ಲ ಇದೆಯಲ್ಲ ನನಗೆ ಬರೆದು ಬಿಡು, ನಾನು ನಿನಗೆ ಸಾಲ ಕೊಟ್ಟಿದ್ದೀನಿ ನೆರವು ಕೊಟ್ಟಿದ್ದೀನಿ ಅಂತ ಮಾತಾಡೋಕ್ಕೆ ಶುರು ಮಾಡಿದಾಗ ಒಬ್ಬ ಉಕ್ರೇನ್ ಅಂತ ಒಂದು ಸಣ್ಣ ರಾಷ್ಟ್ರದ ಒಬ್ಬ ಮುಖ್ಯಸ್ಥ ಕೇರ್ ಕೂಡ ಮಾಡಲಿಲ್ಲ. ಶರ್ಟ್ ಹಾಕೊಂಡು ಬಂದು ಕೂತಿದ್ದು ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಶರ್ಟ್ ಹಾಕೊಂಡು ಅಮೆರಿಕ ಅಧ್ಯಕ್ಷನ ಪಕ್ಕ ಕೂತ್ಕೊಂಡು ಜೋರು ವಾಗ್ವಾದ ಇಡೀ ಜಾಗತಿಕ ಮಾಧ್ಯಮಗಳ ಎದುರುಗಡೆ. ಹಾಗಿದ್ದಾಗ ಟ್ರಂಪ್ಗೆ ಈ ಜಗತ್ತು ನಿಜವಾಗ್ಲೂ ಕೇರ್ ಮಾಡ್ತಾ ಇದೆಯಾ? ಟ್ರಂಪ್ ಬಳಿ ನಿಜವಾಗ್ಲೂ ಆ ತಾಕತ್ತು ಉಳ್ಕೊಂಡಿದೆಯಾ ಇವತ್ತಿಗೂ ಅಂತ? ರಮಕಾಂತ್ ಸರ್, ನಾನು ಒಂದು ನಾಗರಾಜಾಚಾರ್ ಸರ್ ಅವರು ಬಹಳ ಸ್ಪಷ್ಟವಾಗಿ ಒಂದು ವಿಚಾರಣೆನ ಹೇಳಿದರು. ಈಗ ನಾವು ಎಲ್ಲ ಆ್ಯಂಗಲಲ್ಲೂ ಯೋಚನೆ ಮಾಡಬೇಕಾಗುತ್ತೆ. ಅವರು ಆರ್ಥಿಕವಾದ ವಲಯದಲ್ಲಿ ತಜ್ಞರಾದ್ರಿಂದ ಆರ್ಥಿಕವಾಗಿ ಯೋಚನೆ ಮಾಡಿ ಟ್ರಂಪ್ ತಾನು ಮೇಲೆ ಬರಬೇಕು ಅನ್ನೋ ಉದ್ದೇಶದಿಂದನೇ ಇದನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅದು ಸತ್ಯ. ಅದರಲ್ಲಿ ಯಾವುದೇ ಆದಂಥ ನಾವು ಮುಚ್ಚು ಮರೆ ಇಲ್ಲದೆ ಹೇಳಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಾಗರಾಜ್ ಸರ್ ಅವರು ತಿಳಿಸಿದ್ದಾರೆ. ಈಗ ನಾವು ವಿಶ್ವದ್ದು ಒಂದು ವರ್ಲ್ಡ್ ವೈಡ್ ನೋಡಿದಾಗ 1968ನೇ ಇಸ್ವಿಯಲ್ಲಿ ಒಂದು ಏಜೆನ್ಸಿ ಏನು ಓಪನ್ ಆಗುತ್ತೆ, ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿ ಏನು ಒಂದು ಒಪ್ಪಂದ ಮಾಡುತ್ತೆ. ಆ ಒಪ್ಪಂದದ ಪ್ರಕಾರ ಕೆಲವು ರಾಷ್ಟ್ರಗಳು ಮಾತ್ರ ನ್ಯೂಕ್ಲಿಯರ್ ಒಪ್ಪಂದ ಆಗಲಿ ಬೇರೆ ಯಾವುದೋ ಒಂದನ್ನಾಗಲಿ ತಯಾರಿಸಬೇಕು ಅನ್ನೋ ಒಂದು ಒಪ್ಪಂದ ಅಲ್ಲಿ ಸಹಿ ಹಾಕಿರುತ್ತೆ. ಯಾರು ಮಾಡಬಾರ್ದು ಅಂತ ಏನು ಯಾರು ಅಲ್ಲಿ ಕಂಡೀಷನ್ ಹಾಕಿರ, ಯಾವ ರಾಷ್ಟ್ರ ಮಾಡಬೇಕು ಅನ್ನೋದು ಮಾತ್ರ ಅಲ್ಲಿ ಸಹಿ ಹಾಕಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ಅಮೆರಿಕ ಆಗಲಿ ಇಸ್ರೇಲ್ ಆಗಲಿ ಚರ್ಚೆ ಮಾಡಿ ಈ ಒಂದು ಮನಸ್ಥಿತಿಗೆ ಬಂದಿರಬಹುದು ಅಂತ ಕೂಡ ಹೇಳ್ಬಹುದು. ಇದಕ್ಕೆ ಮುಂಚೆ ಕೂಡ ಈಗ ನ್ಯೂಕ್ಲಿಯರ್ ಮಾಡಬೇಕು ಅಂತ ಅಂದ್ರೆ ಆ ಏಜೆನ್ಸಿ ರೂಲ್ಸ್ ಏನಿದೆ ಅದ್ರ ಪ್ರಕಾರ ನಾವು ನ್ಯೂಕ್ಲಿಯರ್ನ ಕಲೆಕ್ಟ್ ಆ ಏಜೆನ್ಸಿ ಮಾಡೋದಿಷ್ಟೇ. ಪ್ರತಿಯೊಂದು ಕಂಟ್ರಿ ಮೇಲೂ ಇವ್ರು ಎಷ್ಟು ಡ್ರಾ ಮಾಡ್ತಾರೆ, ಇವ್ರು ಯಾವ್ದಕ್ಕೆ ಬಳಸ್ತಿದ್ದಾರೆ. ಸೊ 3 to 6% ಆಫ್ ನ್ಯೂಕ್ಲಿಯರ್ ಏನಿದೆ ಅದನ್ನ ಶಾಂತಿಯುತವಾಗಿ ಬಳಸಬೇಕು. ಶಾಂತಿಯುತವಾಗಿ ಅಂತ ಹೇಳಿದ್ರೆ ಬರೀ ಮೆಡಿಸಿನ್ ಅಷ್ಟೇ, ಅದು ಬಿಟ್ಟು ಇನ್ನೇನು ಆಗಲ್ಲ ಅದರಿಂದ. ಸೊ ನಾವು ಒಂದು ವೆಪನ್ ತಯಾರು ಮಾಡಬೇಕು ನ್ಯೂಕ್ಲಿಯರ್ ಅಂತ ಹೊರಟಾಗ ಮೋರ್ ದೆನ್ 90% ನಮಗೆ ನ್ಯೂಕ್ಲಿಯರ್ನ ಅವಶ್ಯಕತೆ ಆಗುತ್ತೆ ಸರ್. ಆಗ ಏನಾಗುತ್ತೆ, ಅವರು ಎಲ್ಲರ ಮೇಲೂ ಹದ್ದಿನ ಕಣ್ಣಿಟ್ಟಿರ್ತಾರೆ. ಯಾರು ಈ ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿ ಏನಿದೆ ಅದು ಎಲ್ಲಾ ಕಂಟ್ರಿ ಮೇಲೂ ಒಂದು ಹದ್ದಿನ ಕಣ್ಣಿಟ್ಟಿರ್ತಾರೆ. ಸೊ ಯಾರಾದ್ರೂ ಮೋರ್ ದೆನ್ 6% ಅಥವಾ ನಿಯರ್ ಟು 90% ಒಂದು ಡ್ರಾ ಮಾಡಿ ಅವರು ನ್ಯೂಕ್ಲಿಯರ್ ಒಪ್ಪಂದ ಕಡೆ ಒಲವು ತೋರಿದ್ದಾರೆ ಅನ್ನೋದನ್ನ ಗೊತ್ತು ಮಾಡಿದಾಗ ಮಾತ್ರ ಆ ಒಂದು ವಿಚಾರ ಹೊರಗಡೆ ಗೊತ್ತಾಗುತ್ತೆ. ಅದರ್ವೈಸ್ ಇದು ಯಾರಿಗೂ ಗೊತ್ತಾಗಲ್ಲ ಏನ್ ಮಾಡ್ತಿದ್ದಾರೆ, ಏನ್ ಮಾಡಿ ಅವ್ರ ಕೆಲಸನೇ ಅದು. ಸೊ ಇಲ್ಲೇನಾಗಿದೆ, ಇವರು ಮೋರ್ ದೆನ್ 60% ಅಷ್ಟು ಡ್ರಾ ಮಾಡಿ ಅದನ್ನ ವೆಪನ್ ತಯಾರು ಮಾಡ್ಲಿಕ್ಕೆ ಮಾಡಿದ್ದಾರೆ ಅನ್ನೋಂಥದ್ದು. ಇದ್ರ ಮಧ್ಯದಲ್ಲಿ ಸುಮಾರು ಗೊಂದಲಗಳಾಗುತ್ತೆ. ಆ ನಿಟ್ಟಿನಲ್ಲಿ ನೋಡಿದಾಗ ನಾವು ಇಸ್ರೇಲ್ನ ಇದೇ ನೇನ್ಯಾತು ಅವರು ಅವರ ಸೈಂಟಿಸ್ಟ್ಗಳೇನಿರ್ತಾರೆ ಅವ್ರನ್ನ ಕೂಡ ಕೊಲ್ಸಿರ್ತಾರೆ. ಮತ್ತೆ ಆ ನ್ಯೂಕ್ಲಿಯರ್ ಒಪ್ಪಂದಕ್ಕೆ ಸಂಬಂಧಪಟ್ಟ ಕೆಲವು ಜನರಲ್ ಆಫೀಸರ್ಸ್ ಕೂಡ ಸಾವಿಗೀಡಾಗಿರ್ತಾರೆ. ಆ ಹೊರೆ ಕೂಡ ಇಸ್ರೇಲ್ ಮೇಲೆ ಹೊರಿಸ್ತಿದ್ದಾರೆ, ಇವರೇ ಮಾಡಿರೋದು ಇದನ್ನ ಅಂತ ಹೇಳಿ. ಸೊ ಈಗ ಏನಾಗಿದೆ, ಈ ಒಂದು ವಿಚಾರ ಸ್ಪಷ್ಟ ಆದಾಗ ಅಮೆರಿಕ ತನ್ನ ಇಸ್ರೇಲ್ನ ಏನು ಸ್ಟೇಟ್ಮೆಂಟ್ ಇದೆ ಅದಕ್ಕೆ ಸಾಥ್ ಕೊಟ್ಟು ಒಂದು ಅಟ್ಯಾಕ್ ಮಾಡಿರತಕ್ಕಂಥದ್ದು ಎಲ್ರಿಗೂ ಎದ್ದು ಕಾಣ್ತಾ ಇದೆ. ನಾವೆಲ್ಲ ಆಂಗಲಲ್ಲಿ ಯೋಚನೆ ಮಾಡಬೇಕು. ಈಗ ಬೇರೆ ಕಂಟ್ರಿಗೆ ನಷ್ಟ ಆದ್ರೂ ಅಮೆರಿಕ ಲಾಭ, ಬೇರೆ ಕಂಟ್ರಿಗೆ ಲಾಭ ಆದ್ರೂ ಅಮೆರಿಕಕ್ಕೆ ಲಾಭ. ಅವರಿಗಂತೂ ಲಾಭಾಂಶ ಎಲ್ಲದರಲ್ಲೂ ಇದ್ದೇ ಇದೆ. ಸೊ ಅವರು ಹಾಗಾಗಿ ಯಾವುದಕ್ಕೂ ಅವ್ರಿಗೆ ಕೇರ್ ಇಲ್ಲ. ಇದೊಂದು ನೋಡ್ತಕ್ಕಂಥ ವಿಚಾರ ಸ್ಪಷ್ಟವಾಗಿ ಕಾಣಿಸ್ತಿದೆ ಇದು. ಮೋಹನ್ ಚಿತ್ತಾಳೆ ಸರ್, ಈಗ ಇಲ್ಲಿ ಇನ್ನೊಂದು ಏನಾಗುತ್ತೆ ಗೊತ್ತಾ ಸರ್, ಈಗ ವಿಶ್ವದಲ್ಲಿ ಈ ಥರ ಎಲ್ಲೇ ಒಂಥರ ಒಪ್ಪಂದಕ್ಕೆ ಬರದೇ ಇರುವ, ಅನುಮತಿ ಸಿಗದೇ ಇರುವ ದೇಶಗಳು
ಯುರೇನಿಯಂ ಸಂಗ್ರಹ ಮಾಡಿಕೊಂಡ್ರೆ, ಅಣು ಘಟಕಗಳನ್ನು ಓಪನ್ ಮಾಡಿಕೊಂಡ್ರೆ, ಅಂದರೆ ಅಣ್ವಸ್ತ್ರಗಳ ತಯಾರಿಕೆ ಉದ್ದೇಶದಿಂದ ಅದನ್ನೆಲ್ಲ ಟ್ರಂಪ್ ಬಂದು ಹಾಳು ಮಾಡಿಬಿಟ್ಟು ಹೋಗಬೇಕು. ಈಗ ಇರಾನ್ನಲ್ಲಿ ಇದೆ, ಟ್ರಂಪ್ ಇಸ್ರೇಲ್ ಪರ ವಹಿಸ್ಕೊಳ್ಳೋದೇ ನಿಜ ಆದರೆ ಪಾಕಿಸ್ತಾನದಲ್ಲೂ ಇದೆ ಅಂತ ಭಾರತದ ಆರೋಪ. ಪಾಕಿಸ್ತಾನದಲ್ಲಿ ಯಾರು ನಾಶ ಮಾಡಬೇಕು? ಇಲ್ಲಿ ಯಾಕೆ B2 ಬಾಂಬರ್ ಬರಲಿಲ್ಲ? ಇಡೀ ವಿಶ್ವದಲ್ಲಿ ಅಣ್ವಸ್ತ್ರ ಸುಧಾರಕ, ಅಣ್ವಸ್ತ್ರ ವಿನಾಶಕ, ಕೆಲವು ಶತ್ರು ದೇಶಗಳು, ಕೆಲವು ಅಪಾಯಕಾರಿ ದೇಶಗಳು, ಉಗ್ರಗಾಮಿಗಳ ಕೈಗೆ ಅಣ್ವಸ್ತ್ರಗಳು ಕೊಡಬಲ್ಲಂತಹ ದೇಶಗಳಿದ್ದರೆ ದಾಳಿ ಮಾಡೋ ಹೊಣೆನ ಇಡೀ ವಿಶ್ವ ಟ್ರಂಪ್ಗೆ ಒಪ್ಪಿಸ್ಬಿಡ್ಬೇಕು. ಅದಾಗುತ್ತಾ? ಟ್ರಂಪ್ ಆ ಕೆಲಸ ಮಾಡ್ತಾನ ಮನುಷ್ಯ ಅಂತ? ಪಾಕಿಸ್ತಾನ ಈಗ ಅದನ್ನು ಡೆಸ್ಟ್ರಾಯ್ ಮಾಡಬೇಕು ಅಣ್ವಸ್ತ್ರ ಘಟಕಗಳನ್ನು. ಭಾರತ ಟ್ರೈ ಮಾಡಿದೆ, ಅದೇನೂ ಆಗಲಿಲ್ಲ ಅಂತಾರೆ, ಕೆಲವರು ಆಯಿತು ಅಂತಾರೆ. ಪಾಕಿಸ್ತಾನವನ್ನು ಸರಿಯಾಗಿ ಮಾತಾಡ್ತಾ ಇಲ್ಲ, ಇಂಡಿಯಾ ಕೂಡ ಸರಿಯಾಗಿ ಮಾತಾಡಿಲ್ಲ. ವಾಟ್ ನೆಕ್ಸ್ಟ್ ಸರ್ ಇದರಲ್ಲಿ? ರಮಕಾಂತ್ ಸರ್, ಒಂದು ವಿಷಯ ಇಲ್ಲಿ ಸ್ಪಷ್ಟವಾಗಿ ತಿಳಿದು ಬರೋದಂದ್ರೆ, ನನ್ನ ಕೋ ಪ್ಯಾನಲಿಸ್ಟ್ ಹೇಳಿದ್ರಲ್ಲ, ಜೂನಿಯರ್ ಕಮಾಂಡಿಂಗ್ ಆಫೀಸರ್, ಯುರೇನಿಯನ್ ಎನ್ರಿಚ್ಮೆಂಟ್ ಪ್ರೊಸೆಸ್ ವಾಸ್ ಗೋಯಿಂಗ್ ಆನ್ ಇನ್ ಇರಾನ್ ಇನ್ ದ ನೇಮ್ ಆಫ್ ಇಲೆಕ್ಟ್ರಿಸಿಟಿ ಸಲುವಾಗಿ ಅಂತ ಹೇಳ್ತಾ ಅವರು 11-12 ಕಡೆ 80-82 ಅದು ಗಡ 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 ತಿರ್ತಾ ಇದೆ. ಇಟ್ ಟೇಕ್ಸ್ ಟೈಮ್ ಟು ಬಿಕಮ್ ಯುರೇನಿಯಂ ಬಾಂಬಾರ್ಡಿಂಗ್ ಸಲುವಾಗಿ. ಒಂದು ಇನ್ಪುಟ್ ಅಮೆರಿಕಾಗಿತ್ತು, ಹಿಂಗಾಗಿ ಅವರು ವಾರ್ ಮಾಡ್ತಾನೆ ಬಂದ್ರು. ವಾರ್ ಮಾಡ್ತಾ ಇರಾನ್ ಡಿಡ್ ನಾಟ್ ಬಡ್ಜ್ ಡ್ಯೂ ಟು ಅಯಾತುಲ್ಲಾ ಖೊಮೇನಿ ಏನ್ ರೀಸನ್ ಇದೆ. ಲಾಸ್ಟ್ 45 years ನಲ್ಲಿ ಏನ್ ರಾಡಿಕಲೈಸೇಷನ್ ನಡೀತಾ ಇದೆ ಇರಾನ್ ನಲ್ಲಿ, ಅಂಡ್ ದೇ ವಾಂಟ್ ಟು ಹ್ಯಾವ್ ಎ ಸುಪ್ರಮಸಿ ಇನ್ ಮಿಡಲ್ ಈಸ್ಟ್ ವಿಚ್ ಅಮೆರಿಕಾ ಡಿಡ್ಂಟ್ ವಾಂಟ್. ಇದು ಇದೊಂದು ಇತ್ತು, ಟ್ರಂಪ್ ದಂಕರು ಇದ್ದೇ ಇದೆ. ನೀವು ಕೇಳಿದ ಪ್ರಶ್ನೆ, B2 ಬಾಂಬರ್ ಪಾಕಿಸ್ತಾನ ಮೇಲೆ ಯಾಕೆ ಹಾಕಿಲ್ಲ ಅಂತಂದ, ಇಟ್ ವಾಸ್ ಎ ಇನ್ಪುಟ್ ಗಿವನ್ ಬೈ ದ ಏಜೆನ್ಸೀಸ್ ಟು ಇಂಡಿಯಾ. ಅದಕ್ಕೆ ನಾವು ಒಂದು ಸ್ಕ್ಲಾಪ್ ಮಿಸೈಲ್ ಇಂದ ಅಲ್ಲಿ ಅಟ್ಯಾಕ್ ಮಾಡಿ ಮುಗಿಸಿದ್ವಿ. ಆದ್ರೆ ಇಲ್ಲಿ ಬಂದು ನನಗೆ ಸಮಸ್ಯೆ ಏನ್ ಕಾಡ್ತಾ ಇದೆ ಅಂತಂದ್ರೆ, ಈ ಮುನೀರ್ ಏನು ಶಾಂತಿ ಪುರಸ್ಕಾರ ಟ್ರಂಪಿಗೆ ಕೊಡ್ಬೇಕಂತ ಹೇಳಿದಾಗ, ದಿಲ್ಲಿ ಸಲ್ತನತಿನ ಒಂದು ರಾಜರಿದ್ರು ಲಾಸ್ಟ್, ಅವರು ಒಂದು ಕವಿತೆ ಹಿಂದಿಯಲ್ಲಿ ಹೇಳಿದ್ದಾರೆ, ನ ಕಿಸಿ ಕೆ ಆಂಖ ಕಾ ನೂರ್ ಹೂಂ ನ ಕಿಸಿ ಕೆ ದಿಲ್ ಕಾ ಕರಾರ್ ಹೂಂ, जो किसी के काम न आ सके मैं वो एक मुनीर जनरल हूं. मेरा रंग रूप उजड़ गया, मेरा यार मुझसे बिछड़ गया, मेरा डोनाल्ड ट्रंप मुझसे बिछड़ गया, मैं उसी की फसल बहार हूं, मैं वो एक जनरल मुनीर हूं. ಈ ಮುನೀರು ಪಾಕಿಸ್ತಾನದ ಕತೆ ಹಿಂಗಾಗಿದೆ ಅಲ್ಲ, ನೈದರ್ ಇಸ್ಲಾಮಿಕ್ ಕಂಟ್ರೀಸ್ ವಿಲ್ ಸಪೋರ್ಟ್ ಹಿಮ್ ಅಂಡ್ ಜನರಲ್ ಮುಷರಫ್ he wanted to use their airbase, but as their airbases were not serviceable, they have bombarded and ಮುನೀರನ್ನ ಹಾಲಿನಿಂದ ನೊಣ ತೆಗೆದಂಗ್ ಹೊರಗೆ ತೆಗೆದಾಕಿದ್ದಾರೆ. ಅಂದಾಗ ಇಸ್ಲಾಮಿಕ್ ಕಂಟ್ರಿಗಳು ಇರಾನ್ ಜೊತೆ ಇದ್ದಿದ್ದಿಲ್ಲ ಆದ್ರೂ ಕೂಡ ಅಮೆರಿಕ ಏನು ಮುಂದೆ ಮಾಡಬಹುದು ಅದ್ರ ಬಗ್ಗೆ ನಾವು ವಿಮರ್ಶೆ ಮಾಡಿದ್ರೆ ಬಹಳ ಒಳ್ಳೇದಂತ ನಂಗೆ ಅನಿಸ್ತಾ ಇದೆ. ಓಕೆ ಓಕೆ ಓಕೆ